ನಮಸ್ಕಾರ ಸ್ನೇಹಿತರೆ. ದೇವೇಗೌಡರ ಹೆಂಡತಿ ಚೆನ್ನಮ್ಮ ಜೀವನದ ಕತೆ ಏನು? ಇವರು ದೇವೇಗೌಡರ ಕೈ ಹಿಡಿದಿದ್ದು ಹೇಗೆ? ಚೆನ್ನಮ್ಮ ಬಂದ ಬಳಿಕ ದೇವೇಗೌಡರ ಲಕ್ಕು ಕುಲಾಯಿಸಿದ್ದು ಹೇಗೆ? ಚೆನ್ನಮ್ಮ ಮತ್ತು ಸೊಸೆ ಭವಾನಿ ಮೇಲೆ ಆಸಿಡ್ ದಾಳಿ ಮಾಡಿದ್ಯಾರು? ಚೆನ್ನಮ್ಮ ಹೆಸರಲ್ಲಿ ಆಸ್ತಿ ಎಷ್ಟಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಚೆನ್ನಮ್ಮನ ಹಿನ್ನೆಲೆ ಏನು? ದೇವೇಗೌಡರ ಪತ್ನಿ ಚೆನ್ನಮ್ಮ 1937ರಲ್ಲಿ ಹಾಸನ ಜಿಲ್ಲೆಯ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಾಯಿಯ ಹೆಸರು ಕಮಲಮ್ಮ. ಚೆನ್ನಮ್ಮ ಮತ್ತು ದೇವೇಗೌಡರು ಸಂಬಂಧಿಕರಾಗಿದ್ರು. ದೇವೇಗೌಡರ ತಾಯಿಗೆ ಚೆನ್ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ಆಸೆ ಇತ್ತು. ದೇವೇಗೌಡರು ಡಿಪ್ಲೊಮಾ ಓದಿ ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ರು. 1953ರಲ್ಲಿ ದೇವೇಗೌಡರು ಕಾಂಗ್ರೆಸ್ ಸೇರಿ ರಾಜಕೀಯ ಜೀವನವನ್ನ ಶುರು ಮಾಡಿದ್ರು. ಇದಾಗಿ ಒಂದೇ ವರ್ಷದಲ್ಲಿ ಚೆನ್ನಮ್ಮ ಅವರನ್ನ ದೇವೇಗೌಡರು ಮದುವೆ ಆದ್ರು. ಆಗ ಚೆನ್ನಮ್ಮಗೆ ಆಗಿದ್ದು ಜಸ್ಟ್ 17 ವರ್ಷ ವಯಸ್ಸು. ನನಗೆ ಆಗ ಏನೇನು ಗೊತ್ತಾಗ್ತಾ ಇರ್ಲಿಲ್ಲ. ಮನೆಯವರೇ ಡಿಸೈಡ್ ಮಾಡಿ ಮದುವೆ ಮಾಡಿದ್ರು ಅಂತ ಚೆನ್ನಮ್ಮ ಹೇಳ್ಕೊಂಡಿದ್ದಾರೆ. ಮದುವೆ ಆದ್ಮೇಲೆ ಚೆನ್ನಮ್ಮ ಗೌಡ್ರ ಜೊತೆ ಹರದನಹಳ್ಳಿಗೆ ಬಂದ್ರು. ದಂಪತಿಗೆ 6 ಜನ ಮಕ್ಕಳಾದ್ರು. ಅವರಲ್ಲಿ 4 ಗಂಡು ಮಕ್ಕಳಾದ್ರೆ ಇನ್ನುಳಿದ 2 ಹೆಣ್ಮಕ್ಕಳು. ಕುಲಾಯಿಸಿತು ದೇವೇಗೌಡರ ಲಕ್ಕು. ಚೆನ್ನಮ್ಮರನ್ನ ಮದುವೆ ಆದ್ಮೇಲೆ ದೇವೇಗೌಡರು ಕಾಂಟ್ರಾಕ್ಟರ್ ಕೆಲಸದ ಜೊತೆಗೆ ರಾಜಕೀಯದಲ್ಲಿ ಆಕ್ಟಿವ್ ಆದ್ರು. 1960ರಲ್ಲಿ ಹೊಳೆನರಸೀಪುರ ತಾಲೂಕು ಬೋರ್ಡ್ಗೆ ಸೆಲೆಕ್ಟ್ ಆದ್ರು. 1962ರಲ್ಲಿ ಹೊಳೆನರಸೀಪುರ ವಿಧಾನಸಭೆ ಕ್ಷೇತ್ರದಿಂದ ವಿನ್ ಕೂಡ ಆದ್ರು. ಇದಾದ್ಮೇಲೆ ದೇವೇಗೌಡರ ಮನೆ ರಾಜಕೀಯ ಕೇಂದ್ರ ಬಿಂದು ಆಯ್ತು. ದೇವೇಗೌಡರನ್ನ ನೋಡಲು ಪ್ರತಿದಿನ ಮನೆಗೆ ಬರೋರ ಸಂಖ್ಯೆ ಜಾಸ್ತಿ ಆಯ್ತು. ಏನೋ ಮಾತಾಡದೆ ಅವರೆಲ್ಲರಿಗೂ ಅಡಿಗೆ ಮಾಡಿ ಹಾಕ್ತಿದ್ರು ಚೆನ್ನಮ್ಮ. ಎಲ್ಲರದ್ದು ಮುಗಿದ ಬಳಿಕ ತಮ್ಮ ಮಕ್ಕಳಿಗೆ ಊಟ ಕೊಡ್ತಿದ್ರು. ಕೊಟ್ಟಿದ್ದನ್ನ ತಿಂದು ಮಕ್ಕಳು ಸುಮ್ಮನೆ ಇರ್ತಿದ್ರು. ಹಠ ಮಾಡ್ತಿರ್ಲಿಲ್ಲ ಅಂತ ಚೆನ್ನಮ್ಮ ಹೇಳ್ಕೊಂಡಿದ್ದಾರೆ. ಗೌಡ್ರು ಜೈಲಿಗೆ ಹೋದಾಗ ಆಗಿದ್ದೇನು? ದೇವೇಗೌಡರು ರಾಜಕೀಯದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಮನೆಯ ಕಂಪ್ಲೀಟ್ ಜವಾಬ್ದಾರಿ ಚೆನ್ನಮ್ಮ ಹೊತ್ತುಕೊಂಡ್ರು. ಯಾವಾಗಲೂ ಬೆಂಗಳೂರು ದೆಹಲಿ ಅಂತ ಓಡಾಡ್ಕೊಂಡಿದ್ರು ದೇವೇಗೌಡರು. ಆದ್ರೆ ಚೆನ್ನಮ್ಮ ಮಕ್ಕಳೊಂದಿಗೆ ಹೆಚ್ಚಾಗಿ ಹರದನಹಳ್ಳಿಯಲ್ಲೇ ಇದ್ರು. ಪ್ರತಿ ಹಂತದಲ್ಲೂ ದೇವೇಗೌಡರಿಗೆ ಚೆನ್ನಮ್ಮ ಸಾಥ್ ಕೊಟ್ರು. ಮನೆಯ ಕೃಷಿ, ಜಾನುವಾರು, ಮಕ್ಕಳ ಶಿಕ್ಷಣ, ಹಿರಿಯರ ಆರೈಕೆ ಸೇರಿದಂತೆ ಎಲ್ಲಾ ಜವಾಬ್ದಾರಿಗಳನ್ನ ಚೆನ್ನಮ್ಮ ಅವರೇ ನೋಡಿಕೊಂಡ್ರು. ಹಬ್ಬ ಹರಿದಿನಗಳಲ್ಲಿ ಮಾತ್ರವೇ ದೇವೇಗೌಡರು ಮನೆಯಲ್ಲಿ ಇರ್ತಿದ್ರು. ಉಳಿದ ದಿನಗಳಲ್ಲಿ ರಾಜಕೀಯದಲ್ಲಿ ಬ್ಯುಸಿ ಇರ್ತಿದ್ರು. ಅದರಲ್ಲೂ 1975ರಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ದೇವೇಗೌಡರು ಜೈಲಿಗೆ ಹೋದ್ರು. ಸುಮಾರು 21 ತಿಂಗಳ ಕಾಲ ದೇವೇಗೌಡರು ಜೈಲಲ್ಲಿ ಕಾಲ ಕಳಿಬೇಕಾಯ್ತು. ಆಗ 6 ಮಕ್ಕಳು ಮತ್ತು ಮನೆಯ ಜವಾಬ್ದಾರಿ ಹೊತ್ತಿದ್ದು ಇದೇ ಚೆನ್ನಮ್ಮ. ಸರಳ ಜೀವನ, ಪ್ರಚಾರದಿಂದ ದೂರ. ದೇವೇಗೌಡರು ಮತ್ತು ಚೆನ್ನಮ್ಮ ದೂರ ದೂರ ಇದ್ದರೂ ಅವರ ಬಾಂಧವ್ಯ ಗಟ್ಟಿಯಾಗಿತ್ತು. ದೇವೇಗೌಡರು ಏನು ಹೇಳ್ಕೋಬೇಕು ಅಂತ ಇರ್ಲಿಲ್ಲ. ಅವರ ಮುಖ ನೋಡಿಯೇ ಅವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಿದ್ದೆ. ಖುಷಿಯಲ್ಲಿದ್ದಾರಾ, ಸಿಟ್ಟಲ್ಲಿದ್ದಾರಾ ಅಂತ ಗೊತ್ತಾಗ್ತಿತ್ತು ನಂಗೆ ಅಂತ ಚೆನ್ನಮ್ಮ ಹೇಳ್ಕೊಳ್ತಾರೆ. ಅದೇ ರೀತಿ ದೇವೇಗೌಡರು, ನಾನು ರಾಜಕೀಯದಲ್ಲಿ ಇಷ್ಟು ದೂರ ಬರಲು ಚೆನ್ನಮ್ಮ ತ್ಯಾಗವೇ ಮುಖ್ಯ ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಗಂಡ ಸಿಎಂ, ಪ್ರಧಾನಿ ಆದ್ರೂ ಚೆನ್ನಮ್ಮ ಸಿಂಪಲ್ ಜೀವನ ನಡೆಸ್ಕೊಂಡು ಬಂದಿದ್ದಾರೆ. ಸರಳವಾದ ಸೀರೆ, ಕಡಿಮೆ ಚಿನ್ನ ಧರಿಸೋದು ಇವರ ಸ್ಪೆಷಾಲಿಟಿ. ಪ್ರಚಾರದಿಂದ ದೂರ ಇರುವ ಚೆನ್ನಮ್ಮ ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ಳೋದೇ ಅಪರೂಪ ಅಂತ ಹೇಳಬಹುದು. ಚೆನ್ನಮ್ಮ ಮೇಲೆ ಆಸಿಡ್ ದಾಳಿ, ಕಣ್ಣೀರಿಟ್ಟು ಗೌಡ್ರು ಮಾಡಿದ್ದೇನು? ಅದು 2001ರ ಫೆಬ್ರವರಿ 21. ಪ್ರಧಾನಿ ಹುದ್ದೆಯಿಂದ ಕೆಳಗೆ ಇಳಿದಿದ್ದ ದೇವೇಗೌಡರು ಆಗ ಅಧಿಕಾರದಲ್ಲಿ ಇಲ್ಲದ ಸಮಯ. ಶಿವರಾತ್ರಿ ಹಬ್ಬಕ್ಕೆ ಅಂತ ಹೆಂಡತಿ ಜೊತೆ ಹೊಳೆನರಸೀಪುರದ ಹರದನಹಳ್ಳಿಗೆ ಹೋಗಿದ್ರು. ಕುಟುಂಬ ಸಹಿತ ಈಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಆಗ ಚೆನ್ನಮ್ಮ ಮತ್ತು ಭವಾನಿ ರೇವಣ್ಣ ಮೇಲೆ ವ್ಯಕ್ತಿಯೊಬ್ಬ ಆಸಿಡ್ ಎರಚಿಬಿಟ್ಟ. ಅವರ ತಲೆ ಮತ್ತು ಮುಖದ ಬಲಭಾಗ, ಕೈಗಳಲ್ಲಿ ಭಾರಿ ಗಾಯಗಳಾಗಿತ್ತು. ಕೂಡಲೇ ಚೆನ್ನಮ್ಮ ಮತ್ತು ಭವಾನಿ ರೇವಣ್ಣರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿ 2 ತಿಂಗಳ ಕಾಲ ಪ್ರಜ್ಞೆ ಇಲ್ಲದೆ ಮಲಗಿದ್ದರು ಚೆನ್ನಮ್ಮ. ಆಗ ದೇವೇಗೌಡರು ಚೆನ್ನಮ್ಮನ ಪಕ್ಕ ಕುಳಿತು ಕಣ್ಣೀರು ಹಾಕ್ತಿದ್ರಂತೆ. ಅಷ್ಟೇ ಅಲ್ಲ, ಪತ್ನಿ ಚೆನ್ನಮ್ಮ ಹುಷಾರಾಗುವವರೆಗೆ ಸೋಪು ಹಾಕಿ ಸ್ನಾನ ಕೂಡ ಮಾಡ್ತಿರ್ಲಿಲ್ಲ. ಜಸ್ಟ್ ನೀರು ಹಾಕೊಂಡು ಬರ್ತಿದ್ರಂತೆ. ನಂತರ ಚೆನ್ನಮ್ಮ ಮತ್ತು ಭವಾನಿ ರೇವಣ್ಣಗೆ ಪ್ಲಾಸ್ಟಿಕ್ ಸರ್ಜರಿ ಕೂಡ ನಡೆಸಲಾಗಿತ್ತು. ಆಸಿಡ್ ಹಾಕಿದ್ಯಾರು? ನಂತರ ಏನಾಯ್ತು?
ಚೆನ್ನಮ್ಮ ಮತ್ತು ಭವಾನಿ ರೇವಣ್ಣ ಮೇಲೆ ಆಸಿಡ್ ಹಾಕಿದ್ದು ಯಾರು ಅಂತ ತನಿಖೆ ನಡೆದಾಗ ಎಲ್ಲರಿಗೂ ಶಾಕ್ ಕಾದಿತ್ತು. ಯಾಕಂದ್ರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ದೇವೇಗೌಡರ ಅಣ್ಣನ ಮಗ ಲೋಕೇಶ್ ಆಗಿದ್ದ. ಆಸ್ತಿ ವಿಚಾರವಾಗಿ ಕುಟುಂಬದ ಮಧ್ಯೆ ಕಲಹ ಇದ್ದಿದ್ದರಿಂದ ಈ ಕೃತ್ಯವನ್ನ ಎಸಗಿದ್ದ. 5 ದಿನಗಳ ಬಳಿಕ ಆರೋಪಿ ಅರೆಸ್ಟ್ ಆದ. 2002ರಲ್ಲಿ ಕೋರ್ಟ್ ಆತನಿಗೆ 8 ವರ್ಷ ಜೈಲು ಶಿಕ್ಷೆ ಮತ್ತು 11,500 ರೂಪಾಯಿ ದಂಡ ವಿಧಿಸಿತು. ಚೆನ್ನಮ್ಮ ಹೆಸರಲ್ಲಿರುವ ಆಸ್ತಿ ಎಷ್ಟು? ದೇವೇಗೌಡರು 2020ರಲ್ಲಿ ಸಲ್ಲಿಸಿರುವ ಅಫಿಡವಿಟ್ ನಲ್ಲಿ ತಮ್ಮ ಆಸ್ತಿ 8,80,00,000 ರೂಪಾಯಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ 7,52,00,000 ರೂಪಾಯಿಯಷ್ಟು ಆಸ್ತಿ ಪತ್ನಿ ಹೆಸರಲ್ಲೇ ಮಾಡಿಟ್ಟಿದ್ದಾರೆ. ಗೌಡ್ರ ಬಳಿ 50,000 ರೂಪಾಯಿ ಮೌಲ್ಯದ ಚಿನ್ನ ಇದ್ರೆ ಚೆನ್ನಮ್ಮ ಬಳಿ 174 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಗೌಡ್ರ ಹತ್ತಿರ 3 ಅಂಬಾಸಿಡರ್ ಕಾರು ಇದ್ರೆ ಚೆನ್ನಮ್ಮ ಹೆಸರಲ್ಲಿ 2 ಟ್ರ್ಯಾಕ್ಟರ್ ಇದೆ. ಗೌಡ್ರಿಗೆ 10,25,000 ರೂಪಾಯಿ ಆದಾಯ ಇದ್ರೆ ಚೆನ್ನಮ್ಮಗೆ 16,66,000 ರೂಪಾಯಿ ಆದಾಯ ಇದೆ. ಆದ್ರೂ ನಮ್ ಸಂತೋಷ ಶ್ರೀಮಂತಿಕೆಯಲ್ಲಿ ಇರ್ಲಿಲ್ಲ, ನಾವಿಬ್ಬರು ಖುಷಿಯಾಗಿ ಜೀವನ ಕಳೆದಿದ್ದೇ ನಿಜವಾದ ಸಂತೋಷ ಅಂತ ಚೆನ್ನಮ್ಮ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ದೇವೇಗೌಡರ ಪತ್ನಿ ಚೆನ್ನಮ್ಮ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.